ವೃಷಭ ರಾಶಿ ವೃಷಭ ಲಗ್ನದ ಮಹನೀಯರಿಗೆ ನಮಸ್ಕಾರ. ಈ ವಿಡಿಯೋದಲ್ಲಿ ಜೂನ್ ತಿಂಗಳ ಭವಿಷ್ಯವನ್ನ ನೋಡ್ತಾ ಇದ್ದೀವಿ. ಮೊದಲನೇದಾಗಿ ನಿಮ್ಮ ಧನಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಂತಹ ಬೃಹಸ್ಪತಿ ದೇವಗುರು ನಿಮ್ಮ 3ನೇ ಮನೆಗೆ ಬರ್ತಾ ಇದ್ದಾರೆ. ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಜೂನ್ 2ನೇ ತಾರೀಕು ಪುನರ್ವಸು ನಕ್ಷತ್ರ 4ನೇ ಪಾದದಲ್ಲಿ ಸಂಚಾರವನ್ನು ಶುರು ಮಾಡ್ತಾರೆ. ಈ 4ನೇ ಪಾದ ಕರ್ಕಾಟಕ ನವಾಂಶಕ್ಕೆ ಬರುತ್ತೆ. ಗುರುವಿಗೆ ಉಚ್ಚ ಸ್ಥಾನ. ಗುರು ನಿಮಗೆ ಅಷ್ಟಮ ಮತ್ತು ಲಾಭಸ್ಥಾನದ ಅಧಿಪತಿ. ಶಾಸ್ತ್ರಗಳಲ್ಲಿ ಉಲ್ಲೇಖ ಇದೆ, 3ನೇ ಮನೆಯಲ್ಲಿ ಗುರು ಅಂತ ಶುಭ ಫಲಗಳನ್ನು ಕೊಡೋದಿಲ್ಲ. ಯಾಕೆ ಕೊಡೋದಿಲ್ಲ, ಹೇಗೆ ಕೊಡೋದಿಲ್ಲ, ಮತ್ತು ಈ 3ನೇ ಮನೆಯ ಗುರುವನ್ನು ನಾವು ಹೇಗೆ ಬಳಸ್ಕೊಳ್ಬೇಕು, ಅದರ ಜೊತೆಗೆ ಉಳಿದ ಗ್ರಹಗಳ ಇಂಪ್ಯಾಕ್ಟ್ ಜೂನ್ ತಿಂಗಳಲ್ಲಿ ಹೇಗಿರುತ್ತೆ, ಇದೆಲ್ಲವನ್ನು ನೋಡೋಣ. ವಿಡಿಯೋವನ್ನು ನೀವು ಸ್ಕಿಪ್ ಮಾಡದೆ ನೋಡಿದ್ರೆ ಎಲ್ಲ ಗ್ರಹಗಳನ್ನು ಹೇಗೆ ಬಳಸ್ಕೋಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಪ್ರತಿ ವಿಚಾರಗಳನ್ನು ನೋಡಿ ಅಳವಡಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಈಗ 3ನೇ ಮನೆ ಅಂದ್ರೇನು? ಶ್ರಮ, ಅಲೆದಾಟ, ಉಪಚಯ ಸ್ಥಾನ, ಪರಾಕ್ರಮ, ಸ್ವಂತ ಪ್ರಯತ್ನ, ಹೋರಾಟ, ಇದೆಲ್ಲವನ್ನ ತಿಳಿಸುತ್ತೆ. ಇನ್ನೂ ಒಂದಷ್ಟು ಪಾಸಿಟಿವ್ ವಿಚಾರಗಳಿವೆ, ಅದನ್ನು ಹೋಗ್ತಾ ಹೋಗ್ತಾ ತಿಳಿಸ್ತೇನೆ. ಇಂಥ ಮನೆಗೆ ಬೋಧಕ ಸಿಂಹಾಸನದ ಮೇಲೆ ಕೂತ್ಕೊಂಡು ಆರಾಮಾಗಿ ಬೋಧನೆಯನ್ನು ಕೊಡ್ತಾ ಕೆಲಸವನ್ನು ಮಾಡುವಂತಹ ಗ್ರಹ ಈ ಥರದ ಶ್ರಮ ಕೇಳುವಂತಹ, ಅಲೆದಾಟವನ್ನು ಕೇಳುವಂತಹ, ಹೋರಾಟವನ್ನು ಕೇಳುವಂತಹ, ಸ್ವಂತ ಪ್ರಯತ್ನಗಳನ್ನು ಕೇಳುವಂತಹ ಮನೆಗೆ ಬಂದಿರೋದ್ರಿಂದ ಇದು ಅತಿಯಾದ ಶ್ರಮ, ಕಡಿಮೆ ಪ್ರತಿಫಲ ಇದರ ಅರ್ಥ. ಸೊ ನೀವು ಸಣ್ಣ ಸಣ್ಣ ಕೆಲಸಗಳಿಗೂ ಹೆಚ್ಚು ಪರಿಶ್ರಮವನ್ನು ಕೊಡಬೇಕಾಗುತ್ತೆ, ಹೆಚ್ಚು ಅಲೆದಾಟವನ್ನು ಕೊಡಬೇಕಾಗುತ್ತೆ. ಸುಲಭವಾಗಿ ಆಗಬೇಕಾಗಿದ್ದ ಕೆಲಸಗಳೆಲ್ಲ ಹೆಚ್ಚು ರಿಸ್ಕ್ ತೆಗೆದುಕೊಂಡು ಮಾಡಬೇಕಾದ ಪರಿಸ್ಥಿತಿಗಳೆದುರಾಗುತ್ತೆ. ಸೊ ಇಲ್ಲಿ ಅದೃಷ್ಟ ಅನ್ನೋದು ನಿಮ್ಮ ಕೈ ಹಿಡಿಯೋದಿಲ್ಲ, ಬದಲಾಗಿ ನಿಮ್ಮ ಸ್ವಂತ ಪ್ರಯತ್ನಗಳು, ಅದಕ್ಕೆ ನೀವು ಹಾಕುವಂತಹ ಎಫರ್ಟ್ಸ್ ಇಲ್ಲಿ ನಿಮಗೆ ಫಲಗಳನ್ನು ಡಿಸೈಡ್ ಮಾಡ್ತಾರೆ. ಸೊ ಹಾಗಾಗಿ 3ನೇ ಮನೆಗೆ ಬಂದಿರುವ ಗುರು ನಿಮ್ಮನ್ನು ಆರಾಮಾಗಿರೋದಕ್ಕೆ ಬಿಡೋದಿಲ್ಲ. ಇನ್ನೊಂದು ಅತಿಯಾದ ಕಾನ್ಫಿಡೆನ್ಸ್ ಕೊಟ್ಬಿಡ್ತಾರೆ. ಅಂದರೆ ನಾಳೆ ಮಾಡಿದ್ರಾಯ್ತು, ನಾಳೆ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ, ಈ ಥರ ಈ ನಾಳೆ ಅಂದ್ಕೊಂಡು ಕೆಲಸಗಳನ್ನು ಮುಂದೂಡೋದು, ಇದು ಕೂಡ ನಿಮ್ಮ ಹಿನ್ನಡೆಗೆ ಕಾರಣ ಆಗುತ್ತೆ. ಸೊ ಹಾಗಾಗಿ ಈ ಆ್ಯಟಿಟ್ಯೂಡನ್ನು ಚೇಂಜ್ ಮಾಡಬೇಕಾಗತ್ತೆ. ಮೆಂಟಲಿ ಈಗ ರೆಡಿಯಾಗಿ ನಾನು ಶ್ರಮ ಹಾಕಬೇಕು, ಅಲೆದಾಟವನ್ನು ಕೊಡಬೇಕು, ಸ್ವಂತ ಪ್ರಯತ್ನಗಳ ಮೂಲಕ ಬೆಳಕಿಗೆ ಬರಬೇಕು. ಈ ಆಲೋಚನೆಗಳನ್ನು ನೀವು ಮೈಗೂಡಿಸ್ಕೊಂಡ್ರೆ, ಸ್ವಲ್ಪ ಕುಂತಿದ್ದ ಜಾಗದಿಂದ ಎದ್ದು ಬೇರೆ ಪ್ರಯತ್ನಗಳಿಗೆ ಮುಂದಾದರೆ ಈ 3ನೇ ಮನೆಯಲ್ಲಿ ನೀವು ಒಂದಷ್ಟು ಸಕ್ಸಸ್ಸನ್ನು ಪಡ್ಕೊಳ್ತೀರಾ. ಇಲ್ಲ ಅಂದರೆ ಡೆಫಿನೆಟ್ಲಿ ಹೆಚ್ಚು ಪ್ರಯತ್ನ, ಕಡಿಮೆ ರಿಸಲ್ಟ್. ಇದು ಕಟ್ಟಿಟ್ಟ ಬುತ್ತಿ. ಇದನ್ನು ಅರ್ಥ ಮಾಡಿಕೊಂಡು ಇದನ್ನು ಬಳಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಓಕೆ, ಇದೇ 3ನೇ ಮನೆ ಕಿರಿಯ ಸಹೋದರ, ನಮ್ಮ ನೆರೆಹೊರೆ ಎಲ್ಲವನ್ನ ತಿಳಿಸುತ್ತೆ. ಗುರು ಇಲ್ಲಿಗೆ ಬಂದಾಗ ನಮ್ಮ ಕಿರಿಯ ಸಹೋದರ ಸಹೋದರಿಯರ ಜೊತೆ ಅಥವಾ ಆ ಸಂಬಂಧಿಕರು ಬರ್ತಾರಲ್ಲ, ಸೊ ಅವರ ಜೊತೆ ಮನಸ್ತಾಪಗಳು ಜಾಸ್ತಿ ಆಗುತ್ತೆ. ನೆರೆಹೊರೆಯವರ ಜೊತೆ ಮನಸ್ತಾಪಗಳು ಜಾಸ್ತಿ ಆಗುತ್ತೆ. ಆ ಥರದ ಸಂಬಂಧಗಳಲ್ಲಿ ಏನೋ ಒಂದು ಬ್ಯಾಡ್ ನ್ಯೂಸ್ ನಿಮ್ಮನ್ನು ತಲುಪುತ್ತೆ. ಇದೆಲ್ಲವೂ ನಿಮಗೆ ಈ ಒಂದು ಜೂನ್ ತಿಂಗಳಲ್ಲೇ ಸ್ವಲ್ಪ ಮಟ್ಟಿಗೆ ಆರಂಭವನ್ನು ಪಡ್ಕೊಳ್ಳುತ್ತೆ. ಓಕೆ, ಈಗ ಈ ಎಲ್ಲ ವಿಚಾರಗಳ ನಡುವೆ ನಿಮ್ಗೊಂದು ಡೌಟ್ ಬರುತ್ತೆ. ಗುರು ಉಚ್ಚ ಸ್ಥಾನದಲ್ಲಿರೋದ್ರಿಂದ ಅವರ ನೆಗೆಟಿವ್ ಪಾಯಿಂಟ್ಸನ್ನು ಕಡಿಮೆ ಮಾಡಿ ಪಾಸಿಟಿವ್ ಪಾಯಿಂಟ್ಸ್ಗಳನ್ನು ಹೆಚ್ಚು ಕೊಡಬೇಕಲ್ವಾ? ಎಸ್, ಕೊಡ್ತಾರೆ, ಅದನ್ನು ಸರಿಯಾಗಿ ಬಳಸ್ಕೊಂಡಾಗ ಮಾತ್ರ. ಈಗ 3ನೇ ಮನೆ ಅಂದರೆ ಅದು ಕಮ್ಯುನಿಕೇಷನ್, ಮಾರ್ಕೆಟಿಂಗ್, ಆನ್ಲೈನ್, ಸೋಷಿಯಲ್ ಮೀಡಿಯಾ, ಅದು ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರಿಂಟ್ ಮೀಡಿಯಾ, ಜನಗಳ ಸಂಪರ್ಕ. ಓಕೆ, ಸೊ ಇದನ್ನು ನಿಮ್ಮ ಕಾರ್ಯಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಹೇಗೆ ಬಳಸ್ಕೊಳ್ತೀರಾ ಅನ್ನೋದರ ಮೇಲೆ ಪಾಸಿಟಿವ್ ಪಾಯಿಂಟ್ಸ್ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಸೊ ಬಿಸ್ನೆಸ್ ಮ್ಯಾನ್ಗಳು ಈಗ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಕಾಗಿರೋದು ಮಾರ್ಕೆಟಿಂಗ್ ಕಡೆ. ಓಕೆ, ಸ್ಪೆಷಲಿ ರಾಜಕಾರಣಿಗಳು, ನೀವು ಎಲ್ಲೋ ಒಂದು ಕಡೆ ಕುಂತ್ಕೊಂಡು ಆಪ್ರೇಟ್ ಮಾಡೋದಕ್ಕಿಂತ ಜನಗಳ ಮಧ್ಯೆ ಬೆರಿಬೇಕು, ಅವರ ಜೊತೆ ಮಾತನಾಡಬೇಕು. ಸೊ ನೀವು ಇಲ್ಲಿ ಶ್ರಮವನ್ನು ಕೊಟ್ಟರೆ, ಒಂದಷ್ಟು ಈ ಥರದ ವಿಚಾರಗಳಲ್ಲಿ ಅಲೆದಾಟಗಳನ್ನು ಮಾಡಿದರೆ ನಿಮ್ಮ ಮಾತಿಗೆ ಬೆಲೆ ಬರುತ್ತೆ. ಸೊ ಇನ್ನೂ ಒಂದಷ್ಟು ಪ್ಲಸ್ ಪಾಯಿಂಟ್ ಇದೆ, ಅದನ್ನು ಹೋಗ್ತಾ ಆ್ಯಡ್ ಮಾಡಿ ತೋರಿಸ್ತೀನಿ ನಿಮಗೆ. ಓಕೆ, ಇದನ್ನೆಲ್ಲ ಮಾಡಬೇಕು. ಆನ್ಲೈನನ್ನು ಯಾರು ಹೆಚ್ಚಾಗಿ ಬಳಸ್ಕೊಳ್ತಾರೋ, ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಆ್ಯಕ್ಟಿವ್ ಆಗಿದ್ದಾರೋ ಅವರವರ ವಿಚಾರಗಳಿಗೆ ಸಂಬಂಧಪಟ್ಟಂತೆ, ಸ್ಪೆಷಲಿ ಸೋಷಿಯಲ್ ಮೀಡಿಯಾದಲ್ಲೇ ಕೆಲಸ ಮಾಡಿಕೊಂಡು ಅಲ್ಲಿ ಏನು ದುಡಿಮೆಯನ್ನು ಮಾಡ್ತಾ ಇದ್ದಾರೋ,
ಸೊ ನಿಮ್ಮೆಲ್ಲರಿಗೂ ಈ ಒಂದು ಉಚ್ಚ ಸ್ಥಾನದ ಗುರುವಿನಿಂದ ಹೆಚ್ಚು ಲಾಭಗಳಿವೆ. ಅದಕ್ಕೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ, ಜೂನ್ 9ನೇ ತಾರೀಕು ಶುಕ್ರ ಈ ಗುರುವಿನ ಮನೆಗೆ ಬರ್ತಾರೆ, ಅಂದರೆ ಕರ್ಕಾಟಕ ರಾಶಿಗೆ ಬಂದು ಗುರುವಿನ ಜೊತೆ ಯುತಿ ಆಗ್ತಾರೆ. ಸೊ ಆಗ ನಿಮ್ಮ ಜ್ಞಾನಕ್ಕೆ ಒಂದು ಗ್ಲ್ಯಾಮರ್ ಟಚ್ ಸಿಗುತ್ತೆ. ಅದರ ಜೊತೆಗೆ ನಿಮ್ಮ 12ನೇ ಮನೆಯ ಅಧಿಪತಿ ಕುಜ ಅಲ್ಲಿಂದ ಅವರ 4ನೇ ದೃಷ್ಟಿಯನ್ನು ನಿಮ್ಮ ಕರ್ಕಾಟಕ ರಾಶಿಗೆ ಕೊಡ್ತಾರೆ. ಹಾಗಾಗಿ ಒಂದಷ್ಟು ಈ ಸೋಮಾರಿತನವೆಲ್ಲ ಕಡಿಮೆ ಆಗಿ, ಆಲಸ್ಯತನ ಕಡಿಮೆ ಆಗಿ, ನಿಮ್ಮನ್ನು ನೀವೇ ಸ್ವಲ್ಪ ಆ್ಯಕ್ಟಿವ್ ಮಾಡ್ಕೊಳ್ಳೋದಕ್ಕೆ ಕುಜನು ಕೂಡ ಸಪೋರ್ಟ್ ಮಾಡ್ತಾರೆ. ಸೊ ಹಾಗಾಗಿ ಜೂನ್ ತಿಂಗಳಲ್ಲಿ ಗುರು ನೆಗೆಟಿವ್ ಇಂಪ್ಯಾಕ್ಟೇ ಕಡಿಮೆ ಇರುತ್ತೆ, ಪಾಸಿಟಿವ್ ಇಂಪ್ಯಾಕ್ಟ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಈಗ ನೀವು ಸ್ವಲ್ಪ ಆ್ಯಕ್ಟಿವ್ ಆಗಿ ಶ್ರಮ, ಅಲೆದಾಟ ಇದ್ರ ಕಡೆ ಗಮನ ಕೊಡಿ, ಹೆಚ್ಚು ಪ್ರಯತ್ನಗಳಿಗೆ ಮುಂದಾಗಿ ನಿಮ್ಮ ಕಾರ್ಯಕ್ಷೇತ್ರಗಳಲ್ಲಿ ವೃದ್ಧಿಯನ್ನು ಕಾಣ್ತೀರಾ. ಇದನ್ನು ರಾಜಕಾರಣಿಗಳು, ಸರ್ಕಾರಿ ಅಧಿಕಾರಿಗಳು, ಪ್ರೈವೇಟ್ ಎಂಪ್ಲಾಯೀಸ್, ಸ್ಟೂಡೆಂಟ್ಸ್, ಗೃಹಿಣಿಯರು ಎಲ್ಲರೂ ನೀವು ನಿಮ್ಮ ವಿಚಾರಗಳಿಗೆ ಅಳವಡಿಸ್ಕೊಂಡ್ರೆ ಸಾಕು, ಇದು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಓಕೆ, ಈಗ ಗುರುದು ಈ ಪಾಯಿಂಟ್ಸ್ ಆಯ್ತಲ್ಲ. ಇನ್ನು ದೃಷ್ಟಿಗಳ ಲೆಕ್ಕಾಚಾರ, ಗುರು ತಾನಿದ್ದ ಮನೆಗಿಂತ ತಾನು ದೃಷ್ಟಿ ಹಾಕುವಂತಹ ಮನೆಗಳಿಗೆ ಹೆಚ್ಚು ಬೆಳಕನ್ನು ಕೊಡ್ತಾರೆ. ಸೊ ಹಾಗಾಗಿ ಗುರು ತಮ್ಮ 5ನೇ ದೃಷ್ಟಿಯನ್ನು ವೃಶ್ಚಿಕ ರಾಶಿಗೆ ಕೊಡ್ತಾರೆ. ವೃಶ್ಚಿಕ ರಾಶಿ ನಿಮಗೆ 7ನೇ ಮನೆ. ಸೊ ಹಾಗಾಗಿ 7ನೇ ಮನೆ ಇಲ್ಲಿ ಕಳತ್ರ ಸ್ಥಾನ. ಸ್ವಲ್ಪ ಸಂಬಂಧಗಳಲ್ಲಿ ಇನ್ನೊಂದಷ್ಟು ಬಾಂಧವ್ಯ ಹೆಚ್ಚಾಗೋದಕ್ಕೆ, ಪಾಲುದಾರಿಕೆಯ ವ್ಯವಹಾರಗಳಲ್ಲಿ ಒಂದಷ್ಟು ಟ್ರಾನ್ಸ್ಪರೆನ್ಸಿ ಕಂಡುಕೊಳ್ಳೋದಕ್ಕೆ, ಜನಾಕರ್ಷಣೆ ಹೆಚ್ಚಾಗೋದಕ್ಕೆ, ಸೊ ಇದೆಲ್ಲದಕ್ಕೂ ಈ 7ನೇ ಮನೆಯ ದೃಷ್ಟಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಹಾಗಾಗಿ ಆ ಮನೆಯು ಕೂಡ ನಿಮಗೆ ಹೆಚ್ಚು ಲಾಭಗಳನ್ನು ತಂದುಕೊಡುತ್ತೆ. ಅದೇ ರೀತಿ ನಿಮ್ಮ ಭಾಗ್ಯಸ್ಥಾನಕ್ಕೂ ಕೂಡ ಗುರುವಿನ ದೃಷ್ಟಿ ಬೀಳುತ್ತೆ. ಅದು ನೀಚ ಸ್ಥಾನವಾಗಿದ್ದರೂ ಗುರುವಿಗೆ ಅದು ಉಚ್ಚ ಸ್ಥಾನದಿಂದ ದೃಷ್ಟಿ ಕೊಡ್ತಾ ಇರೋದ್ರಿಂದ ಈ ತಂದೆಯಿಂದ ಹೆಚ್ಚು ಲಾಭಗಳಾಗಬಹುದು, ತಂದೆ ಸಮಾನರಿಂದ ಹೆಚ್ಚು ಲಾಭಗಳಾಗಬಹುದು. ಸರ್ಕಾರದಲ್ಲಿ ಪೆಂಡಿಂಗ್ ಇದ್ದಂತಹ ಬಿಲ್ಗಳು ಈಗ ಏನು ನಿಮಗೆ ಸಿಗ್ತವೆ, ಸರ್ಕಾರಿ ಸಂಬಂಧಿತ ಕೆಲಸಗಳು ಅಪ್ರೂವಲ್ ಆಗ್ತವೆ. ಸೊ ಈ ಥರದ್ದೆಲ್ಲ ಲಾಭಗಳು ಈ ದೃಷ್ಟಿಯಿಂದ ಸಿಗುತ್ತೆ. ಅದೇ ರೀತಿ ನಿಮ್ಮ 11ನೇ ಮನೆ ಲಾಭಸ್ಥಾನಕ್ಕೂ ಕೂಡ ಗುರುವಿನ ದೃಷ್ಟಿ ಬೀಳುತ್ತೆ. ಸೊ ಹಾಗಾಗಿ ಸಮಾಜದಲ್ಲಿ ಹಿರಿಯ ಗಣ್ಯ ವ್ಯಕ್ತಿಗಳ ಪರಿಚಯ, ಪ್ರತಿ ಪರಿಚಯವೂ ನಿಮಗೆ ಒಂದಷ್ಟು ಲಾಭಗಳನ್ನು ಮಾಡಿಕೊಡುತ್ತೆ. ಸ್ನೇಹಿತರ ಬಳಗ ಹೆಚ್ಚಾಗುತ್ತೆ, ಸ್ನೇಹಿತರ ಸೂಕ್ತ ಸಲಹೆಗಳು ನಿಮಗೆ ಕೆಲಸ ಮಾಡ್ತವೆ. ಹಾಗೆ ಹಿರಿಯ ಸಹೋದರ ಸಹೋದರಿಯಿಂದ ನಿಮಗೆ ನೆರವು ಸಿಗುತ್ತೆ. ಸೊ ಇದೆಲ್ಲ ಗುರುವಿನ ದೃಷ್ಟಿಯ ಪಾಸಿಟಿವ್ ಪಾಯಿಂಟ್ಸ್ಗಳು. ಓವರಾಲ್ ಹೇಳೋದಾದರೆ ಸ್ವಲ್ಪ ಕೋಪವನ್ನು ಕಡಿಮೆ ಮಾಡ್ಕೊಳ್ಳಿ, ಆಲಸ್ಯತನವನ್ನು ಬಿಟ್ಟುಬಿಡಿ, ಕಮ್ಯುನಿಕೇಷನ್ ಕಡೆ ಗಮನ ಕೊಡಿ. ಶುಕ್ರ ಬಂದಿದ್ದಾರೆ, ಡೆಫಿನೆಟ್ಲಿ ನಿಮ್ಮ ಕಂಟೆಂಟು ತುಂಬ ಚೆನ್ನಾಗಿ ರೀಚ್ ಆಗುತ್ತೆ. ನಿಮ್ಮ ಮಾತಿಗೆ ಹೆಚ್ಚು ಮನ್ನಣೆ ಸಿಗುತ್ತೆ, ಗೌರವ ಸಿಗುತ್ತೆ, ಆಕರ್ಷಣೆ ಸಿಗುತ್ತೆ. ಚೆನ್ನಾಗಿ ಬಳಸ್ಕೊಳ್ಳಿ. ಸೊ ಶ್ರಮ, ಅಲೆದಾಟ ಹೆಚ್ಚು ಕೊಡುವ ಕಡೆ ಗಮನ ಕೊಡಿ. ಡೆಫಿನೆಟ್ಲಿ ಈ ಗುರುವಿನ ಇಂಪ್ಯಾಕ್ಟ್ ಇಲ್ಲಿಂದ ತುಂಬ ಚೆನ್ನಾಗಿರುತ್ತೆ 1 ವರ್ಷಗಳ ಕಾಲ ಈ ಥರ ಬಳಸ್ಕೊಂಡಾಗ. ಹಾಗೆ ಈಗ ಉಳಿದ ಗ್ರಹಗಳು ಜೂನ್ ತಿಂಗಳಲ್ಲಿ ಹೇಗೆ ಇಂಪ್ಯಾಕ್ಟ್ ಆಗ್ತಾರೆ, ಮೊದಲನೇದಾಗಿ ಕುಜ ತೆಗೆದುಕೊಳ್ಳೋಣ. ಕುಜ ನಿಮಗೆ 12ನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಅವರು. ಹೌದು, ಸೊ ಅಲ್ಲಿಂದ ನಿಮ್ಮ 6ನೇ ಮನೆಗೆ, ನಿಮ್ಮ 7ನೇ ಮನೆಗೆ ಅವರು ದೃಷ್ಟಿಯನ್ನು ಕೊಡ್ತಾರೆ. ಸೊ ಹಾಗಾಗಿ ಸ್ವಲ್ಪ ನೀವು ಕೋಪವನ್ನು ಕಂಟ್ರೋಲ್ ಮಾಡ್ಕೊಳ್ಬೇಕು, ಆತುರವನ್ನು ಕಂಟ್ರೋಲ್ ಮಾಡ್ಕೊಳ್ಬೇಕು. ಶತ್ರುಗಳನ್ನು ದಮನ ಮಾಡಲಿಕ್ಕೆ, ಕಾಂಪಿಟೇಟಿವ್ ಎಕ್ಸಾಮನ್ನು ಫೇಸ್ ಮಾಡಲಿಕ್ಕೆ ಇದೆಲ್ಲದಕ್ಕೂ ಕುಜನ ಸಪೋರ್ಟ್ ತುಂಬ ಚೆನ್ನಾಗಿದೆ, ಧೈರ್ಯವನ್ನು ಕೊಡ್ತಾರೆ. ಆದರೆ ಈ ಪಾಲುದಾರಿಕೆ ವ್ಯವಹಾರಗಳಲ್ಲಿ ಅಥವಾ ಸಂಬಂಧಗಳಲ್ಲಿ ನಿಮ್ಮ ಅತಿಯಾದ ಆತುರ ಅಥವಾ ಕೋಪದ ಮಾತುಗಳು ಸಂಬಂಧಗಳನ್ನು ಹಾಳು ಮಾಡ್ಬೋದು. ಅದ್ರ ಕಡೆನೇ ಹೆಚ್ಚು ಗಮನ ಕೊಡಬೇಕು. ಓಕೆ, ವ್ಯಯಸ್ಥಾನದಲ್ಲಿದ್ದಾರೆ, ಹಾಗಾಗಿ ಎಲ್ಲೋ ಒಂದು ಕಡೆ ಸಂಬಂಧಗಳು ಕೂಡ ದೂರ ಆಗಿಬಿಡಬಹುದು ಕುಜನ ಇಂಪ್ಯಾಕ್ಟಿಂದ. ಗುರುವಿನ ದೃಷ್ಟಿ ಇದೆ, ಜ್ಞಾನ ಕೊಡ್ತಾರೆ, ಸಂಬಂಧಗಳನ್ನು ಹಾಳು ಮಾಡ್ಕೋಬಾರ್ದು ಅನ್ನೋದು ವಿಚಾರಗಳು ನಿಮ್ಮ ತಲೆಗೆ ಬರುತ್ತೆ. ಆದರೂ ಘಟನೆಗಳು ಎದುರಾಗುತ್ತೆ ಈ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತೆ. ಸೊ ಅಲ್ಲಿ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಿ. ಅದನ್ನು ಬಿಟ್ಟರೆ ಈ ದೂರದ ಸ್ಥಳಗಳಲ್ಲಿ ಯಾರ್ಯಾರು ಕೆಲಸಗಳನ್ನು ಮಾಡ್ತಾ ಇದ್ದೀರಾ, ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಸೊ ನಿಮ್ಮೆಲ್ಲರಿಗೂ ಇದು ಲಾಭ ಗಳಿಸುವಂತಹ ತಿಂಗಳು. 12ನೇ ಮನೆ ದೂರದ ಸ್ಥಳ, ವಿದೇಶವನ್ನು ಸೂಚಿಸುತ್ತೆ. ಈ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡೋರು, ಈ ವಿದೇಶಿ ಕಂಪನಿಗಳಿಗೆ ಲಿಂಕ್ ಆಗಿ ಕೆಲಸ ಮಾಡ್ತಾ ಇರೋರು, ಅಥವಾ ಅಲ್ಲಿ ಓದಬೇಕು ಅಂತ ಪ್ರಯತ್ನವನ್ನು ಪಡ್ತಾ ಇದ್ದರೆ ಈ ಜೂನ್ ತಿಂಗಳಲ್ಲಿ ಒಳ್ಳೆಯ ಆರಂಭ. ವೀಸಾ ರಿಲೇಟೆಡ್ ಇಶ್ಯೂಸ್ ಇದ್ದರೆ ಅದು ಕಡಿಮೆ ಆಗುತ್ತೆ. ಅಡ್ಮಿಷನ್ಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ನಿಮಗೆ ಪಾಸಿಟಿವ್ ಆಗಿರುತ್ತೆ. ಇದಿಷ್ಟು ಕುಜ ನಿಮಗೆ ತಂದು ಕೊಡ್ತಾ ಇರತಕ್ಕಂತಹ ಲಾಭಗಳು. ಸೊ
ಪ್ರತಿ 12ನೇ ಮನೆಯಲ್ಲಿದ್ದಾರೆ. ಸ್ವಲ್ಪ ಹೆಚ್ಚು ಖರ್ಚುಗಳು ಕೂಡ ಎದುರಾಗುತ್ತೆ, ಏನು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಿಂದ. ಸೊ ಅದ್ರ ಕಡೆನೂ ಕೂಡ ಹೆಚ್ಚು ಗಮನ ಕೊಡಿ. ಸ್ವಲ್ಪ ನಿದ್ದೆಗೂ ಕೂಡ ಸಮಸ್ಯೆಗಳಾಗಬಹುದು. ನಿದ್ದೆ ಬಾರದ ದಿನಗಳು ಕೂಡ ಹೆಚ್ಚು ಜೂನ್ ತಿಂಗಳಲ್ಲಿ ಇರುತ್ತೆ. ಸೊ ಹಾಗಾಗಿ ನಿದ್ದೆ ಬಾರದ ಕ್ಷಣಗಳನ್ನು ನೀವು ಏನಾದರೂ ಕಲಿಯೋಕ್ಕೆ ನೀವು ತೊಡಗಿಸ್ಕೊಂಡ್ರೆ ಸೊ ಅದು ಉಪಯುಕ್ತ ಆಗುತ್ತೆ. ಸುಮ್ಮನೆ ಬೆಡ್ ಮೇಲೆ ಒದ್ದಾಡೋದರ ಬದಲು ಏನಾದರೂ ಕಲಿಯೋದಕ್ಕೆ ಟ್ರೈ ಮಾಡಿ. ಗುರು 3ನೇ ಮನೆಗೆ ಬಂದಿದ್ದಾರೆ, ಸೋಷಿಯಲ್ ಮೀಡಿಯಾವನ್ನು ಚೆನ್ನಾಗಿ ಬಳಸ್ಕೊಳ್ಳಿ, ಅಲ್ಲಿ ಒಂದಷ್ಟು ವಿಷಯಗಳನ್ನು ಕಲೆಕ್ಟ್ ಮಾಡಿ. ಆಗ ಈ 12ನೇ ಮನೆ ಆ್ಯಕ್ಟಿವ್ ಆಗಿ ನಿಮ್ಗೊಂದಷ್ಟು ವಿಷಯಗಳನ್ನು ಕಲಿಸ್ಕೊಡುತ್ತೆ. ಓಕೆ, ಇನ್ನು ಅದೇ ರೀತಿ ನಿಮ್ಮ ಲಗ್ನದಲ್ಲಿ ನಿಮ್ಮ 4ನೇ ಮನೆಯ ಅಧಿಪತಿ ರವಿ, ಸೊ ಅವರು ಮೊದಲ 15 ದಿನ ಸಂಚಾರ ಮಾಡ್ತಾರೆ. ಸೊ ಅಲ್ಲಿ ನಿಮಗೆ ಸರ್ಕಾರದಿಂದ ಹೆಚ್ಚು ಲಾಭಗಳು, ಗೌರವ ಪ್ರಾಪ್ತಿ, ಸರ್ಕಾರಿ ಅಧಿಕಾರಿಗಳಿಗೆ ಮನ್ನಣೆ ಸಿಗೋದು, ಈ ಥರದ್ದೆಲ್ಲವೂ ಈ ರವಿ ನಿಮಗೆ ತಂದು ಕೊಡ್ತಾರೆ. ಅದಾದ ಮೇಲೆ 2ನೇ ಮನೆಗೆ ಬರ್ತಾರೆ. ಸೊ ಅಲ್ಲಿ ನೀವು ಮಾತಿನಲ್ಲಿ ಸ್ವಲ್ಪ ಹಿಡ್ತಾ ಇಟ್ಕೊಳ್ಬೇಕು, ಯಾಕೆಂದರೆ ಮಾತಿನ ಸ್ಥಾನಕ್ಕೆ ರವಿ ಬಂದರು. ಇನ್ನು ಬುಧ ಕೂಡ ಅಲ್ಲೇ ಇರ್ತಾರೆ. ಸೊ ಹಾಗಾಗಿ ಇಲ್ಲಿ ಬುಧಾದಿತ್ಯ ಯೋಗ ಕ್ರಿಯೇಟ್ ಆಯಿತು, ನಿಮ್ಮ ಬುದ್ಧಿ ಚುರುಕುಗೊಳ್ತು. ಬಟ್ ಮಾತಿನಲ್ಲಿ ಸ್ವಲ್ಪ ಹಿಡ್ತಾ ಇರಬೇಕು. ಅಂದರೆ ನಿಮ್ಮ ಮಾತಿನಲ್ಲಿ ಏನಿರುತ್ತೆ ಅಂದರೆ ನಂದೇ ನಡಿಬೇಕು, ಸೊ ನಾನು ಹೇಳ್ದಂಗೆ ಕೇಳಬೇಕು, ಈ ಥರದ್ದೆಲ್ಲವೂ ಬರುತ್ತೆ. ಮಾತಿಂದನೇ ಕೆಲವೊಂದೆಲ್ಲ ಹದಗೆಡ್ಬೋದು. ವ್ಯಾಪಾರಗಳು, ನಿಮ್ಮ ಕೆಲಸದಲ್ಲಿ ಹಿನ್ನಡೆ, ಈ ಥರದ್ದೆಲ್ಲವೂ ಆಗುತ್ತೆ. ಮಾತಿನಲ್ಲಿ ಹಿಡ್ತಾ ಇಟ್ಕೊಳ್ಳಿ. ಇನ್ನು ಶನಿ ಮಹಾತ್ಮರು ನಿಮ್ಮ ಲಾಭಸ್ಥಾನದಲ್ಲಿ ಸಂಚಾರ ಮಾಡ್ತಾ ನೀವು ಮಾಡುವ ಪ್ರಯತ್ನಗಳಿಗೆ ಅತ್ಯಂತ ಹೆಚ್ಚಿನ ಮಟ್ಟದ್ದೇ ಲಾಭಗಳನ್ನು ತಂದುಕೊಡ್ತಾ ಇದ್ರು. ಈಗ ರೇವತಿ ನಕ್ಷತ್ರಕ್ಕೆ ಬಂದಿದ್ದಾರೆ. ರೇವತಿ ನಕ್ಷತ್ರದ ಅಧಿಪತಿ ಬುಧ. ಸೊ ಹಾಗಾಗಿ ಬುಧನ ಮನೆಗಳು ಇಂಪ್ರೂವ್ ಆಯಿತು. ಅಂದರೆ ನಿಮ್ಮ 2ನೇ ಮನೆ, ನಿಮ್ಮ 5ನೇ ಮನೆ. ಸೊ ಹಾಗಾಗಿ ನಿಮ್ಮ ಈ ಹಿಂದೆ ಮಾಡಿದಂತಹ ಹೂಡಿಕೆಗಳಿಗೆ ಈಗ ಲಾಭ ಸಿಗೋದು, ನಿಮ್ಮ ತಲೆಯಲ್ಲಿ ಹೊಸ ಹೊಸ ಐಡಿಯಾಗಳು ಬರ್ತಾ ಇರೋದು, ಈ ಪ್ರೀತಿ ಪ್ರೇಮ ವಿಚಾರದಲ್ಲಿದ್ದಂತಹ ಸಂಘರ್ಷಗಳು ಕಡಿಮೆ ಆಗಿ ಮತ್ತೆ ವಾಪಸ್ ಪ್ರೀತಿ ಪ್ರೇಮ ಚಿಗುರೋದು. ಧನಸ್ಥಾನದಲ್ಲಿ ನಿಮಗೆ ರವಿಯು ಸೇರ್ತಾರೆ, ಬುಧನೂ ಅಲ್ಲೇ ಬಂದಿದ್ದಾರೆ, ರೇವತಿ ನಕ್ಷತ್ರದಲ್ಲಿ ಶನಿಯ ಸಂಚಾರ. ಸೊ ಹಾಗಾಗಿ ಮನಿ ಫ್ಲೋ ತುಂಬ ಚೆನ್ನಾಗಿರುತ್ತೆ. ಎಲ್ಲೋ ಒಂದು ಕಡೆ ಯಾವುದೋ ಮೂಲದಿಂದ ಹಣ ಬರುತ್ತೆ. ಒಂದು ಕಡೆ ಖರ್ಚುಗಳು ಕಾಯ್ತಾ ಇದೆ, ಇನ್ನೊಂದು ಕಡೆ ಹಣ ಬರೋದಕ್ಕೂ ದಾರಿಗಳು ಕೂಡ ಇದೆ. ಬಟ್ 3ನೇ ಮನೆಯ ಇಂಪ್ಯಾಕ್ಟ್ ನಿಮ್ಮಿಂದ ಹೆಚ್ಚು ಶ್ರಮ, ಹೆಚ್ಚು ಅಲೆದಾಟ ಎಲ್ಲವನ್ನ ಕೇಳ್ತಾ ಇದೆ. ಯಾರ್ಯಾರು ಸ್ವಂತ ಪ್ರಯತ್ನದಲ್ಲಿ ನಾನು ಸಾಧಿಸಬೇಕು ಅಂತ ಅಂದ್ಕೊಂಡಿದ್ದೀರಾ, ಜೂನ್ ತಿಂಗಳು ಒಳ್ಳೆಯ ಆರಂಭ. ಏನಕ್ಕೆ ಅಂದರೆ ಅಲ್ಲಿ ಶುಕ್ರನ ಸಪೋರ್ಟ್ ಇದೆ, ಕುಜನ ಸಪೋರ್ಟ್ ಇದೆ. ನೀವು ಎಫರ್ಟ್ ಹಾಕಿ ಸೋಷಿಯಲ್ ಮೀಡಿಯಾದಲ್ಲಿರೋರು ತುಂಬ ಚೆನ್ನಾಗಿ ರೀಚ್ ಆಗ್ತೀರಾ. ಸಿನಿಮಾ ಕ್ಷೇತ್ರದಲ್ಲಿರೋರು ಡೆಫಿನೆಟ್ಲಿ ರೀಚ್ ಆಗ್ತೀರಾ. ಸೊ ಹೀಗೆ ಕ್ರಿಯೇಟಿವ್ ಫೀಲ್ಡಲ್ಲಿರೋರಂತೂ ಅದ್ಭುತವಾಗಿ ಈ ಒಂದು ಜೂನ್ ತಿಂಗಳನ್ನು ಚೆನ್ನಾಗಿ ಬಳಸ್ಕೊಳ್ಬೋದು. ಚೆನ್ನಾಗಿ ಬಳಸ್ಕೊಳ್ಳಿ. ಉಳಿದಂತೆ ನಿಮ್ಮ 10ನೇ ಮನೆಯಲ್ಲಿ ರಾಹುವಿನ ಸಂಚಾರ ಆಗ್ತಾ ಇದೆ. ಇವರಂತೂ ನಿಮ್ಮನ್ನು ಕೆಲಸದಲ್ಲಿ ಮುಳುಗಿಸ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ವರ್ಕಾಲಿಕ್ ಆಗಿದ್ದೀರಾ, ಹೆಚ್ಚು ಹೆಚ್ಚು ಕೆಲಸಕ್ಕೆ ತಲೆ ಕೆಡಿಸ್ಕೊಂಡಿದ್ದೀರಾ. ಸೊ ಅದು ಕೂಡ ರಾಹು ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಿಮ್ಮ ಕೆಲಸಗಳಲ್ಲಿ ನೀವು ಹೆಚ್ಚು ಅತ್ಯುತ್ತಮವಾದನ್ನು ಸಾಧಿಸಲಿಕ್ಕೆ. ಇನ್ನು 4ನೇ ಮನೆಯಲ್ಲಿ ಕೇತುವಿನ ಸಂಚಾರ. ಸ್ವಲ್ಪ ಮನೆಯಲ್ಲಿ ಕಿರಿಕಿರಿ ಅಥವಾ ಮನೆಯ ವಾತಾವರಣ ನಿಮಗೆ ಇಡಿಸ್ತಾ ಇಲ್ಲ, ಮನೆಯಿಂದ ಹೊರಗಡೆಗೆ ಬಂದರೆ ಸಮಾಧಾನ, ಈ ಥರದ್ದೆಲ್ಲವೂ ಆಗ್ತಾ ಇದೆ. ಇದು ಕೇತುವಿನ ಬಿಡುಗಡೆ ಆಗೋವರೆಗೂ ಇರುತ್ತೆ. ವಿದ್ಯಾಸ್ಥಾನ, ಮಕ್ಕಳಿಗೆ ಸ್ವಲ್ಪ ಓದಿನಲ್ಲಿ ಆಸಕ್ತಿ ಕಡಿಮೆ ಆಗ್ತಾ ಇದೆ, ಗಮನ ಕೊಡಲಿಕ್ಕಾಗ್ತಾ ಇಲ್ಲ, ಬೇರೇನೋ ಯೋಚನೆಗಳು ಎದುರಾಗ್ತಾ ಇದೆ. ಅದೇ ರೀತಿ ಕೃಷಿಯಲ್ಲಿ ಸಣ್ಣ ಪುಟ್ಟ ತೊಂದರೆಗಳು ಎದುರಾಗ್ತಾ ಇದೆ, ಕೀಟ ಬಾಧೆಗಳು ಎದುರಾಗ್ತಾ ಇದೆ. ಸೊ ಇದೆಲ್ಲ ಕೃಷಿಕರಿಗೆ ತಂದು ಕೊಡ್ತಾ ಇರ್ತಕ್ಕಂಥ ಸಮಸ್ಯೆಗಳು ಈ ರಾಹು ಕೇತುವಿನ ಆಟದಿಂದ. ಇನ್ನು ಅದು ಬಿಟ್ಟರೆ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋರಿಗೆ ಡೆಫಿನೆಟ್ಲಿ ನಿಮ್ಮ 6ನೇ ಮನೆಯ ಅಧಿಪತಿ 3ನೇ ಮನೆಯಲ್ಲಿ ಗುರುವಿನ ಜೊತೆ ಇತಿಯಾಗಿದ್ದಾರೆ. ಸ್ವಲ್ಪ ಜ್ಞಾನಕ್ಕೇನು ಕೊರತೆ ಆಗಲ್ಲ. ಆಮೇಲೆ ನಿಮಗೆ ಕುಜನ ಒಂದು ದೃಷ್ಟಿ ನಿಮ್ಮನ್ನು ತುಂಬ ಚೆನ್ನಾಗಿ ಕಾಪಾಡುತ್ತೆ, ಧೈರ್ಯ ಕೊಡ್ತಾರೆ. ಸೊ ಹಾಗಾಗಿ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋರ್ಗೂ ಕೂಡ ಇದೊಂದು ರೀತಿ ತುಂಬ ಚೆನ್ನಾಗಿರುವಂತಹ ತಿಂಗಳು. ತುಂಬ ಚೆನ್ನಾಗಿ ಬಳಸ್ಕೊಳ್ಳಿ. ಓವರಾಲ್ ನೋಡಿದಾಗ ಗುರುವಿನ ಇಂಪ್ಯಾಕ್ಟ್ ಜೂನ್ ತಿಂಗಳಲ್ಲಿ ಹೆಚ್ಚಿರುತ್ತೆ. ಸೊ ನಾನು ನಿಮ್ಮಿಂದ ಕೇಳ್ತಾ ಇರೋದು, ಫೀಲ್ಡ್ಗಿಳಿರಿ, ಕಮ್ಯುನಿಕೇಟ್ ಮಾಡಿ, ಮಾರ್ಕೆಟ್ ಮಾಡ್ಕೊಳ್ಳಿ. ಸೊ ಅದು ಹೇಗೆ ಮಾಡ್ಕೊಳ್ತೀರಾ ನೋಡ್ಕೊಳ್ಳಿ. ಹಾಗೆ ಮಾತಿನಲ್ಲಿ ಹಿಡ್ತಾ ಇಟ್ಕೊಳ್ಳಿ, ಸಂಬಂಧಗಳನ್ನು ಉಳಿಸ್ಕೊಳ್ಳಿ. ಉಳಿದಂತೆ ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಟ್ಟು ಜೂನ್ ತಿಂಗಳನ್ನು ಕಳೀರಿ. ಮುಂದಿನ ದಿನಗಳು ಗ್ರಹಗಳು ಬದಲಾದಂತೆ ಇನ್ನೊಂದಷ್ಟು ವಿಚಾರಗಳು ಕೂಡ ಬದಲಾಗುತ್ತೆ. ಆ ಬದಲಾವಣೆಯ ವಿಚಾರಗಳೊಂದಿಗೆ ಮತ್ತೆ ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ವೆರಿ ಮಚ್.